ಕನ್ನಡ ಚಿತ್ರರಂಗದ ಸಂಗೀತ ಲೋಕದಲ್ಲಿ ಒಂದು ಕಾಲದಲ್ಲಿ ಮಂಜುಳಾ ಗುರುರಾಜ್ ಅವರು ಎಲ್ಲೆಡೆ ಕೇಳಿಸುತ್ತಿತ್ತು. ಮೆಲೋಡಿಯಾಗಿರಲಿ, ಜಾನಪದ ಗೀತೆಯಾಗಿರಲಿ, ಭಕ್ತಿಗೀತೆಯಾಗಿರಲಿ ಅಥವಾ ನಾಯಕಿಯ ತುಂಟತನವನ್ನು ತೋರಿಸುವ ಹಾಡಾಗಿರಲಿ, ಮಂಜುಳಾ ಗುರುರಾಜ್ ಅವರ ಧ್ವನಿ ಪ್ರತಿಯೊಂದು ಭಾವಕ್ಕೂ ಸರಿಯಾಗಿ ಹೊಂದಿಕೊಳ್ಳುತ್ತಿತ್ತು. ಮುಸ್ಸಂಜೆಲಿ ನಮ್ಮೂರಲ್ಲಿ ಕಂಗಾಳಿ ಸೇವೆಗೆಂದು ಆದರೆ ಈ ಜನಪ್ರಿಯ ಗಾಯಕಿಯ ಸಂಗೀತ ಪಯಣ ಹೇಗೆ ಆರಂಭವಾಯಿತು? ಮಂಜುಳಾ ಗುರುರಾಜ್ ಅವರು ಸಂಗೀತದ ವಾತಾವರಣದಲ್ಲಿ ಬೆಳೆದವರು. ಬಾಲ್ಯದಿಂದಲೇ ಸಂಗೀತದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ಅವರು ಚಿಕ್ಕ ವಯಸ್ಸಿನಲ್ಲಿ ಹಾಡುವುದನ್ನು ಆರಂಭಿಸಿದ್ದರು. ಸಂಗೀತವನ್ನು ಕೇವಲ ಹವ್ಯಾಸವಾಗಿ ನೋಡದೆ ಅದನ್ನು ಗಂಭೀರವಾಗಿ ಕಲಿತುಕೊಂಡರು. ಶಾಸ್ತ್ರೀಯ ಸಂಗೀತದ ತರಬೇತಿ ಅವರ ಗಾಯನಕ್ಕೆ ಭದ್ರವಾದ ಅಡಿಪಾಯ ನೀಡಿತು. ನಂತರ ಅವರ ಧ್ವನಿ ರೇಡಿಯೋ ಮೂಲಕವೂ ಜನರಿಗೆ ಪರಿಚಯವಾಯಿತು. ಆಕಾಶವಾಣಿಯಲ್ಲಿ ನಿರೂಪಕಿಯಾಗಿ ಮತ್ತು ಗಾಯಕಿಯಾಗಿ ಕೆಲಸ ಮಾಡಿದ ಅನುಭವ ಅವರ ಧ್ವನಿಗೆ ಮತ್ತಷ್ಟು ಆತ್ಮವಿಶ್ವಾಸ ನೀಡಿತು. ಅದೇ ಸಮಯದಲ್ಲಿ ದೂರದರ್ಶನದಲ್ಲೂ ಅವರು ಕಾಣಿಸಿಕೊಂಡರು. ಆದರೆ ಮಂಜುಳಾ ಗುರುರಾಜ್ ಅವರ ಕನಸು ಇನ್ನೂ ದೊಡ್ಡದಾಗಿತ್ತು. ಕನ್ನಡ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಗುರುತಿಸಿಕೊಳ್ಳಬೇಕು ಎಂಬ ಆಸೆ ಅವರಲ್ಲಿತ್ತು. ಚಿಂತೆಯನು 1980ರ ದಶಕದಲ್ಲಿ ಆ ಅವಕಾಶವೂ ಬಂದಿತು. ರೌಡಿ ರಾಜ ಚಿತ್ರದ ಮೂಲಕ ಅವರು ಕನ್ನಡ ಚಿತ್ರರಂಗದ ಹಿನ್ನೆಲೆ ಗಾಯನಕ್ಕೆ ಪ್ರವೇಶಿಸಿದರು. ಅವರ ಧ್ವನಿಯಲ್ಲಿ ಇದ್ದ ಸಹಜತೆ, ಸ್ಪಷ್ಟ ಉಚ್ಚಾರಣೆ ಮತ್ತು ಭಾವನೆಯನ್ನು ಹಾಡಿನಲ್ಲಿ ಮೂಡಿಸುವ ಸಾಮರ್ಥ್ಯ ಸಂಗೀತ ನಿರ್ದೇಶಕರ ಗಮನ ಸೆಳೆಯಿತು. ಸಂಕ್ರಾಂತಿ ಹಬ್ಬದಿ ಸೊಕ್ಕಿದ್ದ ಹೊರಿಯ ಗುದ್ದಾಡಿ ಗೆದ್ದವ ಜಿಂಗ ಚಿಕ್ಕ ಚಿಕ್ಕ ಜಿಂಗ ಬಳೆಗಳು ಆಡುತ್ತಿವೆ, ಝಲ್ ಝಲ್ ಎನ್ನುತ್ತಿವೆ, ಗೆಜ್ಜೆ ಕುಣಿಯುತ್ತಿವೆ. ಆ ನಂತರ ಮಂಜುಳಾ ಗುರುರಾಜ್ ಅವರಿಗೆ ಒಂದರ ಹಿಂದೆ ಒಂದರಂತೆ ಅವಕಾಶಗಳು ಬರತೊಡಗಿದವು. 1980ರ ದಶಕದ ಕೊನೆಯ ಭಾಗ ಮತ್ತು 1990ರ ದಶಕದ ಆರಂಭದಲ್ಲಿ ಅವರ ಧ್ವನಿ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಜನಪ್ರಿಯವಾಯಿತು. ಅವರ ವಿಶೇಷತೆ ಏನೆಂದರೆ ಅವರು ಕೇವಲ ಒಂದು ರೀತಿಯ ಹಾಡುಗಳಿಗೆ ಸೀಮಿತವಾಗಿರಲಿಲ್ಲ. ಪ್ರೇಮಗೀತೆ ಬಂದರೆ ಮಧುರವಾದ ಧ್ವನಿ, ಜಾನಪದ ಹಾಡು ಬಂದರೆ ಅದೇ ಮಣ್ಣಿನ ಸೊಗಡು, ಭಕ್ತಿಗೀತೆ ಬಂದರೆ ಭಕ್ತಿಭಾವ, ನಾಯಕಿಯ ತುಂಟತನ ತೋರಿಸುವ ಹಾಡು ಬಂದರೆ ಅದೇ ಚುರುಕುತನ. ಇದೇ ಕಾರಣಕ್ಕೆ ಮಂಜುಳಾ ಗುರುರಾಜ್ ಅವರನ್ನು ಬಹುಮುಖ ಪ್ರತಿಭೆಯ ಗಾಯಕಿ ಎಂದು ಕರೆಯಬಹುದು. ಅವರ ಧ್ವನಿಯಲ್ಲಿ ಒಂದು ರೀತಿಯ ಸಹಜತೆ ಇತ್ತು. ಅದು ಅತಿಯಾಗಿ ಅಲಂಕರಿಸಿದ ಗಾಯನವಲ್ಲ. ಹಾಡಿನ ಪಾತ್ರಕ್ಕೆ ತಕ್ಕಂತೆ ಧ್ವನಿಯನ್ನು ಬದಲಾಯಿಸುವ ಸಾಮರ್ಥ್ಯ ಅವರಲ್ಲಿತ್ತು. ಇದು ಹಿನ್ನೆಲೆ ಗಾಯಕರಿಗೆ ಅತ್ಯಂತ ಮುಖ್ಯವಾದ ಗುಣ. ಒಬ್ಬ ಗಾಯಕಿ ತನ್ನದೇ ಆದ ಧ್ವನಿಯನ್ನು ಹೊಂದಿರುವುದು ಒಂದು ವಿಷಯ. ಆದರೆ ನಾಯಕಿಯ ಧ್ವನಿಯಂತೆ, ಪಾತ್ರದ ಭಾವನೆಯಂತೆ ತನ್ನ ಧ್ವನಿಯನ್ನು ಹೊಂದಿಸಿಕೊಳ್ಳುವುದು ಮತ್ತೊಂದು ದೊಡ್ಡ ಕಲ. ಮಂಜುಳಾ ಗುರುರಾಜ್ ಅವರು ಈ ಕಲೆಯನ್ನು ಬಹಳ ಚೆನ್ನಾಗಿ ಸಾಧಿಸಿದ್ದರು. ಅವರ ಹಾಡುಗಳು ಕನ್ನಡದ ಮನೆಮನೆಗೂ ತಲುಪಿದ ಕಾಲವಿತ್ತು. ಆ ಕಾಲದಲ್ಲಿ ರೇಡಿಯೋ ಮತ್ತು ಕ್ಯಾಸೆಟ್ಗಳೇ ಸಂಗೀತದ ಪ್ರಮುಖ ಮಾಧ್ಯಮಗಳು. ಹೊಸ ಹಾಡು ಬಿಡುಗಡೆಯಾದರೆ ಜನರು ಕ್ಯಾಸೆಟ್ ಖರೀದಿಸುತ್ತಿದ್ದರು. ರೇಡಿಯೋದಲ್ಲಿ ಹಾಡು ಪ್ರಸಾರವಾದರೆ ಹಾಡಿನ ಗಾಯಕಿ ಯಾರು ಎಂದು ತಿಳಿದುಕೊಳ್ಳಲು ಜನರು ಆಸಕ್ತಿ ತೋರಿಸುತ್ತಿದ್ದರು.
ಅಂತಹ ಸಮಯದಲ್ಲಿ ಮಂಜುಳಾ ಗುರುರಾಜ್ ಅವರ ಧ್ವನಿ ತನ್ನದೇ ಆದ ಅಭಿಮಾನಿ ಬಳಗವನ್ನು ನಿರ್ಮಿಸಿಕೊಂಡಿತ್ತು. ಒಂದು ಮುತ್ತಿನಂತ ಮುತ್ತು ಕಪ್ಪೆ ಚಿಪ್ಪಿನಲ್ಲಿ ಇತ್ತು. ಚೆಲುವ ಚೆಲುವ ಬೇಲೂರ ಚೆನ್ನ ಚೆಲುವ ಯಾಕೋ. ಅವರು ನೂರಾರು ಕನ್ನಡ ಹಾಡುಗಳಿಗೆ ಧ್ವನಿ ನೀಡಿದ್ದಾರೆ. ಚಿತ್ರಗೀತೆಗಳ ಜೊತೆಗೆ ಭಕ್ತಿಗೀತೆಗಳು ಮತ್ತು ಇತರ ಸಂಗೀತ ಪ್ರಕಾರಗಳಲ್ಲೂ ಅವರು ತಮ್ಮ ಛಾಪು ಮೂಡಿಸಿದ್ದಾರೆ. ಅವರ ಗಾಯನದಲ್ಲಿ ಶಾಸ್ತ್ರೀಯ ಸಂಗೀತದ ಶಿಸ್ತು ಇತ್ತು. ಕಲ್ಲಿಗೆ ಪ್ರಾಣ ನೀಡಿದ ರಾಮ ನೀನಾದೆ, ನೀನಾದೆ. ಅದೇ ಸಮಯದಲ್ಲಿ ಸಾಮಾನ್ಯ ಕನ್ನಡಿಗನಿಗೆ ಸುಲಭವಾಗಿ ಇಷ್ಟವಾಗುವ ಸರಳತೆಯೂ ಇತ್ತು. ಇದು ಅವರ ಯಶಸ್ಸಿನ ಪ್ರಮುಖ ಕಾರಣಗಳಲ್ಲಿ ಒಂದು. ಮಂಜುಳಾ ಗುರುರಾಜ್ ಅವರ ಸಂಗೀತ ಪಯಣವನ್ನು ನೋಡಿದಾಗ ಮತ್ತೊಂದು ವಿಷಯ ಗಮನಕ್ಕೆ ಬರುತ್ತದೆ. ಅವರು ಕೇವಲ ಹಿನ್ನೆಲೆ ಗಾಯಕಿಯಾಗಿರಲಿಲ್ಲ. ಅವರು ರೇಡಿಯೋ, ದೂರದರ್ಶನ ಮತ್ತು ವೇದಿಕೆ ಕಾರ್ಯಕ್ರಮಗಳಲ್ಲೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದರು. ಅಂದರೆ ಸಂಗೀತವನ್ನು ಕೇವಲ ಸ್ಟುಡಿಯೋ ಒಳಗೆ ಸೀಮಿತಗೊಳಿಸದೆ ವಿವಿಧ ಮಾಧ್ಯಮಗಳ ಮೂಲಕ ಜನರ ಮುಂದೆ ತಂದ ಕಲಾವಿದೆ. 1980 ಮತ್ತು 1990ರ ದಶಕದ ಕನ್ನಡ ಚಿತ್ರ ಸಂಗೀತವನ್ನು ನೆನಪಿಸಿಕೊಂಡಾಗ ಎಸ್ ಜಾನಕಿ, ವಾಣಿ ಜಯರಾಮ್, ಕೆಎಸ್ ಚಿತ್ರ, ಬಿಆರ್ ಛಾಯಾ ಅವರ ಜೊತೆಗೆ ಮಂಜುಳಾ ಗುರುರಾಜ್ ಅವರ ಹೆಸರು ಕೇಳಿಬರುತ್ತದೆ. ಆದರೆ ಅವರ ಪಯಣದ ವಿಶೇಷತೆ ಬೇರೆ. ಅವರು ನಿಧಾನವಾಗಿ ಬಂದರು, ತಮ್ಮದೇ ಆದ ಶೈಲಿಯನ್ನು ಬೆಳೆಸಿಕೊಂಡರು ಮತ್ತು ನಂತರ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ಅತ್ಯಂತ ಪರಿಚಿತ ಮಹಿಳಾ ಧ್ವನಿಗಳಲ್ಲಿ ಒಬ್ಬರಾದರು. ಸಾಗರ ಗುಂಟ ಲಂಕೆಗೆ ಹೊಂಟ ಚೂಡಾಮಣಿಯ ನೀಡಿ ಬರೋ. ಇಂದು ಸಂಗೀತದ ಪ್ರಪಂಚ ಬಹಳಷ್ಟು ಬದಲಾಗಿದೆ. ಡಿಜಿಟಲ್ ಯುಗ ಬಂದಿದೆ, ಹಾಡುಗಳನ್ನು ಕೇಳುವ ವಿಧಾನ ಬದಲಾಗಿದೆ. ಆದರೆ ಒಂದು ಕಾಲದಲ್ಲಿ ಕ್ಯಾಸೆಟ್ ಪ್ಲೇಯರ್ನಲ್ಲಿ ಕೇಳಿಬರುತ್ತಿದ್ದ ಆ ಧ್ವನಿಗಳು, ರೇಡಿಯೋದಲ್ಲಿ ಮೊಳಗುತ್ತಿದ್ದ ಆ ಮೆಲೋಡಿಗಳು ಮತ್ತು ಚಿತ್ರಮಂದಿರಗಳಲ್ಲಿ ಕೇಳಿಬರುತ್ತಿದ್ದ ಆ ಹಾಡುಗಳು, ಇವೆಲ್ಲವೂ ಒಂದು ಪೀಳಿಗೆಯ ನೆನಪುಗಳು. ಆ ನೆನಪುಗಳಲ್ಲಿ ಮಂಜುಳಾ ಗುರುರಾಜ್ ಅವರ ಧ್ವನಿಗೂ ಒಂದು ವಿಶೇಷ ಸ್ಥಾನವಿದೆ. ಅವರು ಕೇವಲ ಹಾಡುಗಳನ್ನು ಹಾಡಲಿಲ್ಲ, ಒಂದು ಕಾಲದ ಕನ್ನಡ ಚಿತ್ರ ಸಂಗೀತಕ್ಕೆ ತಮ್ಮ ಧ್ವನಿಯ ಮೂಲಕ ಬಣ್ಣ ತುಂಬಿದರು. ದೈವದ ಕರುಣೆಯು ನನಗೆ ನೀ ದೊರಕಿದೆ ಮಮ. ಅವರ ಗಾಯನದ ದೊಡ್ಡ ಶಕ್ತಿ ಎಂದರೆ ಯಾವ ಹಾಡು ಕೇಳಿದರೂ ಅದರ ಭಾವನೆ ಮೊದಲು ತಲುಪುತ್ತಿತ್ತು. ಅದೇ ನಿಜವಾದ ಹಿನ್ನೆಲೆ ಗಾಯಕಿಯ ಯಶಸ್ಸು. ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ ಹೃದಯ. ಮಂಜುಳಾ ಗುರುರಾಜ್ ಅವರ ಪಯಣ ನಮಗೆ ಒಂದು ವಿಷಯವನ್ನು ನೆನಪಿಸುತ್ತದೆ. ಖ್ಯಾತಿ ಯಾವಾಗಲೂ ಒಂದೇ ದಿನದಲ್ಲಿ ಸಿಗುವುದಿಲ್ಲ. ಬಾಲ್ಯದಿಂದ ಬೆಳೆಸಿಕೊಂಡ ಪ್ರತಿಭೆ, ವರ್ಷಗಳ ತರಬೇತಿ, ರೇಡಿಯೋ ಮತ್ತು ದೂರದರ್ಶನದ ಅನುಭವ ಮತ್ತು ಚಿತ್ರರಂಗದಲ್ಲಿ ಸಿಕ್ಕ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡ ಪರಿಶ್ರಮ, ಇವೆಲ್ಲವೂ ಸೇರಿ ಒಬ್ಬ ಕಲಾವಿದನನ್ನು ರೂಪಿಸುತ್ತವೆ. ಪ್ರಾಯದ ಕಡಲು ನಿಮ್ಮ ಮೊಡಲು ಹುಣ್ಣಿಮೆ ನಾನಿಲ್ಲಿ ಕರಗಿದ ಮೇಲೆ ಕೊರಗದೆ. ಅಂಥ ಕಲಾವಿದರಲ್ಲಿ ಮಂಜುಳಾ ಗುರುರಾಜ್ ಕೂಡ ಒಬ್ಬರು. ಕನ್ನಡ ಚಿತ್ರರಂಗದ ಸಂಗೀತದ ಸುವರ್ಣ ನೆನಪುಗಳನ್ನು ತಿರುಗಿ ನೋಡಿದಾಗ ಮಂಜುಳಾ ಗುರುರಾಜ್ ಅವರ ಧ್ವನಿ ಖಂಡಿತವಾಗಿಯೂ ಮತ್ತೆ ಕೇಳಿಸುತ್ತದೆ. ಅದು ಕೇವಲ ಒಂದು ಗಾಯಕಿಯ ಧ್ವನಿಯಲ್ಲ, ಒಂದು ಕಾಲದ ನೆನಪು. ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ತಾನನ ತಂದನ ಕುಣಿಸಿದ ಯೌವನ, ತಾನನ ತಂದನ ಕುಣಿಸಿದ ಯೌವನ. ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ. ಹೃದಯಕ್ಕೆ ಬಂದಿನಿ ಜನಜಾತ್ರೆ ನಡುವೆ, ಕಣ್ಣಲ್ಲೇ ತೊಡಿಸಿದ ನೀ ಮುದ್ದು. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ಚೆನ್ನ, ಮುದ್ದು ಮಣಿ ಮುದ್ದು ಮಣಿ ಕೆತ್ತೇನೆ. ಅಡಿಗಡಿಗಡಿಗೆ ಅಡಿಗಡಿಗಡಿಗೆ ನಾನಡಿಗಡಿಗೆ ಸೋಲದಿರಲಾರೆ ಸೇರದಿರಲಾರೆ. ಗಟ್ಟಿ ಸರಾಯಿ ಕುಡುಕ ಸೊಂಟಾನ ಸ್ವಲ್ಪ ಹಿಡಿಕ, ಪ್ರಿಯ ಓಳ ಹೊಸ ಹಾಡಿಗೆ
ಮುಕ್ಕಳ ಬೆಣ್ಣೆ ಮೂಕಳ ಮುದ್ದೆ ಮುಸ್ಸಕ್ಕನ್ ಮುರಿತಿದ್ದೆ ಕಿಸ್ಸಕ್